ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ನನ್ನ ಮನೆಯಲ್ಲಿ ನನ್ನ ಮಕ್ಕಳ 4 ಇಯರ್ಸ್ ಬರ್ತ್ಡೇನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಇರುತ್ತೆ, ಹೇಗೆಲ್ಲ ಮಾಡ್ತಾ ಇದ್ದೀನಿ, ಮತ್ತು ಮೇನ್ಲಿ ಬಂದ್ಬಿಟ್ಟು ನಾನು ಮನೆಯಲ್ಲೇ ಕೇಕ್ ಬೇಕ್ ಮಾಡ್ತಾ ಇರೋದು. ಸೊ ಈ ಸತಿ ನಾನು ಸ್ವಲ್ಪ ಬೇಕಿಂಗಲ್ಲಿ ಸ್ಟಾರ್ಟ್ ಮಾಡಿರೋದಕ್ಕೋಸ್ಕರ ನಾನು ಮನೆಯಲ್ಲೇ ಬೇಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗೆಲ್ಲ ಬೇಕ್ ಮಾಡ್ತೀನಿ, ಯಾವ ಥೀಮ್ನ ಬೇಕ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಹಾಗೆ ನನ್ನ ಮಕ್ಕಳ ಕಿಂಡರ್ಗಾರ್ಟನ್ಗೂ ಕೂಡ ಯಾವುದು ಸ್ವೀಟ್ಸ್ನ ಕಳಿಸೋ ಹಾಗಿಲ್ಲ, ಲೈಕ್ ಚಾಕ್ಲೇಟ್ಸ್ ಏನು ನಾವು ಇಲ್ಲಿ ಸೆಂಡ್ ಮಾಡೋ ಹಾಗಿಲ್ಲ. ಹಾಗಾಗಿ ಮನೆಯಲ್ಲೇನೆ ಅವ್ರೇನು ಪ್ರಿಫರ್ ಮಾಡ್ತಾರೆ ಅಂತ ಅಂದರೆ, ಮನೆಯಲ್ಲೇನೆ ಮಾಡಿರೋದು ಥಿಂಗ್ಸ್ ಲೈಕ್ ಮನೆಯಲ್ಲೇ ಮಾಡಿರೋ ಕೇಕ್ಸ್ನ ನಾವು ಕೊಡ್ಬೋದು. ಸೊ ಹಾಗಾಗಿ ನಾನು ಮನೆಯಲ್ಲೇನೆ ಮಫಿನ್ಸ್ನ ಮಾಡ್ತಾ ಇದ್ದೀನಿ. ಇದು 2 ರೆಡಿ ಮಿಕ್ಸಿಂಗ್ ತಗೊಂಡ್ಬಂದಿದ್ದೀನಿ. ಸೊ ಇದರಲ್ಲಿ 1 ಮಿಕ್ಸಿಂಗ್ ಮಫಿನ್ ಪ್ಯಾಕಲ್ಲಿ 12 ಮಫಿನ್ಸ್ ಆಗುತ್ತೆ. ಸೊ ಈ ಥರ ನಾನೊಂದು 30 ಮಫಿನ್ಸ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೆಲ್ಲ ಮಾಡ್ತಾ ಇದ್ದೀನಿ, ಹೇಗೆಲ್ಲ ಇರುತ್ತೆ ಅನ್ನೋದು ಕೂಡ ನೋಡೋಣ. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ದ ಬೇಕಿಂಗ್. ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ಕೊನೆ ತನಕ ನೋಡಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ, ಹೇಗೆಲ್ಲ ಇದೆ ಅನ್ನೋದು ಕೂಡ ನಿಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನಿಮಗೂ ಕೂಡ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಿಗ್ಬೋದು, ಯಾವ ಥರ ಎಲ್ಲ ಬರ್ತ್ಡೇಗೆ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತ. ಸೊ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಹೀಗೆ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡೆ, ಒಂದು ವೆನಿಲಾ ಫ್ಲೇವರ್ನ ರೆಡಿ ಮಾಡ್ಕೊಂಡೆ, ಚಾಕ್ಲೇಟ್ ಚಿಪ್ಸ್ ಹಾಕ್ಬಿಟ್ಟು. ಹಾಗೆ ಒಂದು ಸ್ವಲ್ಪ ಬ್ಯಾಟರಲ್ಲಿ ಕೋಕೋ ಪೌಡರ್ ಲೈಕ್ ಚಾಕ್ಲೇಟ್ ಫ್ಲೇವರ್ 2 ಲೇಯರ್ಸ್ ಆಫ್ ಮಫಿನ್ಸ್ನ ನಾನು ಮಾಡ್ತಾ ಇರೋದು. ಸೊ ನಾನು ಈ ಕಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಟ್ರೇಯಲ್ಲಿ ಕಪ್ಸ್ನ ಇಟ್ಬಿಟ್ಟು ನಾವು ಬ್ಯಾಟರ್ನ ಹಾಕ್ಬಿಟ್ಟು ಬೇಕಿಗೆ ಇಡ್ಬೋದು. ಸೊ ಮಫಿನ್ ಟ್ರೇ ನೆಸೆಸಿಟಿ ಅನ್ಸೋದಿಲ್ಲ, ಈ ತರ ಕಪ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ಬೇಕ್ ಮಾಡ್ಬೋದು. ಇಟ್ ವಾಸ್ ಸೋ ಈಸಿ, ಹ್ಯೂಜ್ ಲೈಕ್ 30 to 40 ಒನ್ ಟೈಮ್ ಅಲ್ಲೇನೆ ಬೇಕ್ ಮಾಡ್ಬೋದು. ಹಾಗೆ ಸ್ವಲ್ಪ ಚಾಕ್ಲೇಟ್ ಚಿಪ್ಸ್ ನ ಯೂಸ್ ಮಾಡಿದೆ ಮೇಲ್ಗಡೆ. ಸೊ ಅದು ಒಂದು ಸ್ವಲ್ಪ ಡೆಕೋರೇಷನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಬ್ಯಾಟರ್ ಅಲ್ಲೇನೆ ಚಾಕ್ಲೇಟ್ ಚಿಪ್ಸ್ ನ ಕೂಡ ಹಾಕಿರ್ತೀನಿ. ಸೊ ಅದೆಲ್ಲಾನು ಶ್ರಿಂಕ್ ಆಗ್ಬಿಟ್ಟಿರುತ್ತೆ. ಸೊ ಮೇಲ್ಗಡೆ ಒಂದ್ ಸ್ವಲ್ಪ ಡ್ರೆಸ್ಸಿಂಗಿಗೆ ಚಾಕ್ಲೇಟ್ ಚಿಪ್ಸ್ ಹಾಕಿದ್ರೆ ಇನ್ನೂ ಲುಕ್ ವೈಸ್ ಅಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ 30 to 40 ಮಿನಿಟ್ಸ್ ನ ಇಷ್ಟು ಒಂದು 30 ಮಫಿನ್ಸ್ ನ ಬೇಕ್ ಮಾಡಕ್ ಇಟ್ಟೆ. ಲೈಕ್ ಒಂದು 30 ಮಿನಿಟ್ಸ್ ಅಲ್ಲಿ ಇದು ಬೇಕಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಹೌ ಡಿಲಿಷಿಯಸ್ ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಅಂಡ್ ಸೊ ಇವಾಗ ನಾನು ಫುಲ್ಲಿಗೆ ಇದೆಲ್ಲ ಬೇಕ್ ಮಾಡಿದ್ದೀನಿ. ಒಂದು 30 ಮಫಿನ್ಸ್ ಆಗಿದೆ, ಮತ್ತೆ ಇನ್ನೊಂದು 10 ಮಫಿನ್ಸ್ ನ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ನಾಳೆ ಪ್ಯಾಕ್ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕು. ನೋಡ್ತಿದ್ದೀರಲ್ಲ ಹೇಗಾಗಿದೆ, ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಎಲ್ಲ ಫುಲ್ ಫ್ಲಫಿ ಆಗಿ ಮೇಲ್ಗಡೆ ಬಂದ್ಬಿಟ್ಟಿದೆ. ಇಟ್ಸ್ ಲುಕಿಂಗ್ ಸೋ ಡಿಲಿಷಿಯಸ್. ಸೊ ನೋಡೋಣ, ನನ್ನ ಮಕ್ಕಳು ಫುಲ್ ಎಕ್ಸೈಟೆಡ್ ಆಗ್ತಾರೆ, ಹೇಗಿರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಹಾಗೆ ನನ್ನ ಮೇನ್ ಕೇಕ್ನ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನೋಡೋಣ ಫೌಂಟೇನ್. ಸೊ ಬನ್ನಿ ನೆಕ್ಸ್ಟ್ ಈಗ ಫ್ರೋಸ್ಟಿಂಗ್ ಸ್ಟಾರ್ಟ್ ಮಾಡೋಣ ಅಂತೆ. ರೋಸ್ಟಿಂಗಿಗೆ ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂದರೆ, ಸೊ ಫಸ್ಟ್ ಬೇಸ್ ಬಂದ್ಬಿಟ್ಟು 30 ಸೆಂಟಿಮೀಟರ್ ಕಾರ್ಡ್ಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಿಲ್ಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಲರಿಂಗಿಗೆ ಇದು ಅಮೆಝಾನಲ್ಲಿ ತರಿಸಿದ್ದೆ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದ್ರದ್ದೆಲ್ಲ ಲಿಂಕ್ನ. ಸೊ ಹಾಗೆ ನಾನು ಆಲ್ರೆಡಿ ಕೇಕ್ ಸ್ಪಾಂಜ್ನ ಬೇಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 1 ಡೇ ಬಿಫೋರ್. ಸೊ ಮತ್ತೆ ಇದಕ್ಕೆ ಸ್ವಲ್ಪ ಗ್ಲಿಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಕೇಕ್ 2 ಟೈರ್ ಕೇಕ್ನ ಬೇಕ್ ಮಾಡ್ತಾ ಇರೋದು. ಹೇಗೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡೋಣಂತೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಬೇಕ್ ದಿಸ್ ಥೀಮ್ ಫೈರ್ ಇಂಜಿನ್ ಥೀಮ್ ಕೇಕ್. ಸೊ ಹೇಗೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡೋಣಂತೆ ಬನ್ನಿ.
ಲೇಯರ್ಸಿಗೆ ನಾನು ವಿಪ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವೀಟ್ನೆಸ್ ಅಷ್ಟು ಜಾಸ್ತಿ ಸ್ವೀಟ್ನೆಸ್ ಅನ್ಸೋದಿಲ್ಲ. ಲೈಕ್ ದಿಸ್ ಇಸ್ ನಾನು ಪೇಸ್ಟ್ರಿ ಕೇಕ್ ಮಾಡ್ತಾ ಇರೋದಕ್ಕೋಸ್ಕರ ಒಳಗಡೆ ನಾನು ವಿಪ್ ಕ್ರೀಮ್ನ ಹಾಕ್ತಾ ಇದ್ದೀನಿ. ಹಾಗೆ ಮೇಲೆ ಫ್ರೋಸ್ಟಿಂಗಿಗೆ ಮಾತ್ರ ಬಟರ್ ಕ್ರೀಮ್ನ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ಗೆ ನಾನು ವಿಪ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಪ್ ಎಷ್ಟು ಚೆನ್ನಾಗಿ ವಿಪ್ ಆಗಿದೆ. ಇಟ್ಸ್ ಲುಕಿಂಗ್ ಸೋ ನೈಸ್. ಮತ್ತೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ. ಸೊ ನಾನು ಬಟರ್ಗೆ ಕೆರಿ ಗೋಲ್ಡ್ ಅನ್ನೋ ಬ್ರ್ಯಾಂಡ್ ಇಂದ ಬಟರ್ನ ಯೂಸ್ ಮಾಡ್ತಾ ಇರೋದು, ಜರ್ಮನ್ ಬ್ರ್ಯಾಂಡ್ ಅದು. ಸೊ ಈಗ ಬಟರ್ ಕ್ರೀಮ್ನ ಮಾಡ್ಕೊತಾ ಇರೋದು. ಫುಲ್ ಕ್ಲೀನ್ ಆಗಿ ನಾವು ಅದನ್ನ ವಿಪ್ ಮಾಡ್ಕೋಬೇಕಾಗುತ್ತೆ. ಫುಲ್ ಸ್ಮೂತ್ನೆಸ್ ಕನ್ಸಿಸ್ಟೆನ್ಸಿ ಬರಬೇಕು. ಹಾಗೆ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವೀಟ್ನೆಸ್ಸಿಗೆ. ಇದು ಬಂದ್ಬಿಟ್ಟು ಜರ್ಮನ್ ಸ್ಟೈಲ್ ಬಟರ್ ಕ್ರೀಮ್ ಆಗಿ ನಾನು ಮಾಡ್ತಾ ಇರೋದು. ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಅದು ಏರ್ ತುಂಬಿಕೊಂಡು ಚೆನ್ನಾಗಿ ಸಾಫ್ಟ್ನೆಸ್ ಆಗಬೇಕು. ಹಾಗೆ ಅದು ಲೈಟ್ ವೇಟ್ ಆದ್ರೆ ಕ್ರೀಮ್ ನಮಗೆ ಫ್ರೋಸ್ಟಿಂಗಿಗೂ ಕೂಡ ಈಸಿ ಆಗುತ್ತೆ. ಸೊ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಕೂಡ ಬಹಳನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಕಲರಿಂಗ್ ನ ಯೂಸ್ ಮಾಡಿದೆ. ಲೈಕ್ ರೆಡ್ ಕಲರ್ ಫ್ರೋಸ್ಟಿಂಗಿಗೆ ಒಂದು ಕ್ರೀಮ್ ಬೇಕಿತ್ತು, ಫೈರ್ ಇಂಜಿನ್ ಥೀಮ್ ಮಾಡ್ತಿರೋದಕ್ಕೋಸ್ಕರ. ಬಟ್ ದ color was not getting so dark because of the butter cream. ಹಾಗೆ ನಾನು ಒಂದು ಯೆಲ್ಲೋ ಕಲರ್ ಕೂಡ ಮಾಡ್ಕೊಂಡೆ ಇನ್ನೊಂದು ಸ್ವಲ್ಪ ಬಟರ್ ಅಲ್ಲಿ. ಈಗ ನಾನು 2 ಕ್ರೀಮ್ ನ ಮಾಡ್ಕೊಂಡಿದ್ದೀನಿ, ಒಂದು ಯೆಲ್ಲೋ ಮತ್ತೆ ಒಂದು ರೆಡ್. ಅದು ರೆಡ್ ಅಷ್ಟು ಡಾರ್ಕ್ನೆಸ್ ಬರ್ತಾ ಇಲ್ಲ. ನೋಡೋಣ ಹೇಗೆ ಟರ್ನ್ ಆಗುತ್ತೆ ಅನ್ನೋದು. ಚಾಕ್ಲೇಟ್ ಗನಾಶ್ ಮಾಡ್ಕೊಂಡಿದ್ದೀನಿ. ಇದು ವಿಪ್ ಕ್ರೀಮ್ ಮಧ್ಯೆ ನಾನು ಇದನ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಕೇಕ್ ಮಾಡ್ತಾ ರಾತ್ರಿ ಲೈಕ್ 10 to 11 o'clock ಆಯ್ತು ಅಸೆಂಬಲ್ ಎಲ್ಲ ಮಾಡೋದಕ್ಕೆ. ಸೊ ಫಸ್ಟ್ಗೆ ನಾನು 2 ಟೈರ್ ಕೇಕ್ ನ ಮಾಡ್ತಿರೋದಕ್ಕೋಸ್ಕರ ಅಸೆಂಬಲ್ ಮಾಡಿದ್ದಿಲ್ಲ, ಜಸ್ಟ್ ಎಲ್ಲ ಫ್ರೋಸ್ಟಿಂಗ್ ನ ಫಿನಿಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಿಂದಿನ ದಿನ. ಸೊ ಫ್ರೋಸ್ಟಿಂಗ್ ಮಾಡೋದೇ 11 o'clock ತನಕ ಆಯ್ತು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಫಾರ್ ಫಸ್ಟ್ ಟೈಮ್ ಬೇಕಿಂಗ್ ಮಾಡೋರ್ಗೆ. ಹಾಗೆ ಈ ತರ ಪೇಸ್ಟ್ರಿ ಕೇಕ್ ಮಾಡೋದು ಕೂಡ ಬಹಳನೇ ಕಷ್ಟ ಅಂತ ಅನ್ಸುತ್ತೆ. ಬಟ್ ಐ ಹ್ಯಾಡ್ ಗಿವನ್ ಎ ವೆರಿ ಗುಡ್ ಟ್ರೈ ಅಂತಾನೆ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡೋದಿಕ್ ಬಂದ್ರು ಸ್ವಲ್ಪ, ಬಿಕಾಸ್ ಇಟ್ ವಾಸ್ ಗೆಟಿಂಗ್ ಟೂ ಲೇಟ್. ಲೈಕ್ 10 to 11 o'clock ಆಯ್ತು ನನ್ಗೆ ಎಲ್ಲ ಮಾಡೋದಿಕ್ಕೆ. ಬಟ್ ಎಫರ್ಟ್ ಹಾಕಿರೋದು ಕೂಡ ಫೈನಲ್ ರಿಸಲ್ಟ್ ನೋಡೋದಕ್ಕೆ ಬಹಳನೇ ಖುಷಿ ಆಗುತ್ತೆ. ಸೊ ಮಕ್ಳು ಬರ್ತಡೇ ಮಾಡೋದು ಒಂದು ನಮ್ಗೆ ಮನೆಯಲ್ಲಿ ಸಂಭ್ರಮ, ಒಂಥರ ಹಬ್ಬ ತರಾನೇ ನಾವು ಮಾಡ್ತೀವಿ ಎವ್ರಿ ಇಯರ್. ಸೊ ನಾನೇ ಫಸ್ಟ್ ಟೈಮ್ ಬೇಕ್ ಮಾಡಿದ್ದಕ್ಕೂ ಇನ್ನೂ ಬಹಳ ಖುಷಿ ಆಯ್ತು ಅಂತ ಅನಿಸ್ತು. ಸೊ ಕೊನೆ ತನಕ ನೋಡಿ, ದ ವ್ಲಾಗ್ ಈಸ್ ಗೋಯಿಂಗ್ ಟು ಬಿ ವೆರಿ ಕ್ರಿಯೇಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ ನನ್ನ ಫಸ್ಟ್ ಟೈರ್ ಕೇಕ್ ರೆಡಿ ಆಯ್ತು. ಕ್ರಮ್ ಕೋಟಿಂಗ್ ನ ಮಾಡ್ಕೊಂಡು ಇಟ್ಕೊಂಡೆ ವಿಪ್ ಕ್ರೀಮ್ ಅಲ್ಲಿ. ಹಾಗೆ ಫ್ರೋಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ. ಮೇನ್ ಫ್ರೋಸ್ಟಿಂಗ್ ಬಂದ್ಬಿಟ್ಟು ಬಟರ್ ಕ್ರೀಮ್ ನ ಫ್ರೋಸ್ಟಿಂಗ್ ನ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಟೈರ್ ಮತ್ತೆ ಸೆಕೆಂಡ್ ಟೈರ್ ಕೇಕ್ ನ ರಾತ್ರಿನೇ ನಾನು ಎರಡನ್ನೂ ಫ್ರೋಸ್ಟಿಂಗ್ ನ ಕಂಪ್ಲೀಟ್ ಮಾಡಿಬಿಟ್ಟು ಇಟ್ಕೊಂಡೆ. ಸೊ ಫೈನಲ್ ಆಗಿ ಅಸೆಂಬಲ್ ನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಸೆಂಬಲ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಾನು ಈ ತರ ಫ್ರೋಸ್ಟಿಂಗ್ ನ ಮಾಡ್ತಿರೋದಕ್ಕೋಸ್ಕರ ಸೊ 2 ಟೈರ್ ಕೇಕ್ಸ್ ಫಿನಿಶಿಂಗ್ ಅಷ್ಟು ನನಗೆ ಪರ್ಫೆಕ್ಷನ್ ಬರ್ತಾ ಇದ್ದಿದ್ದಿಲ್ಲ. ಬಟ್ ಬಟರ್ ಕ್ರೀಮ್ ನಾನು ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿಯಲ್ಲೂ ಕೂಡ ಇತ್ತು. ಬಟ್ ಫಿನಿಶಿಂಗ್ ಅಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕು ಅಂತ ಅನ್ಸುತ್ತೆ. ನೋಡ್ತಿದ್ದೀರಲ್ಲ, ಫೈನಲ್ ಲುಕ್ ಈ ತರ ಅನಿಸ್ತು. ಇಟ್ ವಾಸ್ ಲುಕಿಂಗ್ ಪ್ರಿಟಿ ಗುಡ್ ಅಂತಾನು ಕೂಡ ನನಗೆ ಅನಿಸ್ತು.
ಸೊ ಸೆಕೆಂಡ್ ಟೈರ್ನ ಡಾರ್ಕ್ ಪಿಂಕಿಶ್ ಅಲ್ಲಿ ಬಂದಿತ್ತು ನಂದು. ಇಟ್ ವಾಸ್ ಆಲ್ಸೋ ಲುಕಿಂಗ್ ಸೋ ಪ್ರಿಟಿ ಆ್ಯಂಡ್ ಗುಡ್. ನೋಡ್ ಸೊ ವೇಟ್ ಅಂಟಿಲ್ ದೆನ್ ಎಂಡ್ ಹೇಗೆಲ್ಲ ಬರುತ್ತೆ, ಏನೆಲ್ಲ ಪ್ರಿಪ್ರೇಷನ್ ಕೂಡ ಇನ್ನೂ ಇದೆ ಅನ್ನೋದು ಕೂಡ ನೋಡ್ತೀರಂತೆ. ಡೋಂಟ್ ಸ್ಕಿಪ್ ದ ವಿಡಿಯೋ. So this was the simple and easiest way of decorating ಅಂತಾನು ಅನ್ನಿಸ್ತು. ಸೊ ಈ ತರ ನಾನು ಸಿಂಪಲ್ ಆಗಿ ಮೇಲ್ಗಡೆ ಸೆಕೆಂಡ್ ಟೈರ್ ಕೇಕ್ ನಾನು ಈ ತರ ಡೆಕೋರೇಟ್ ಮಾಡಿದೆ. ಸೊ ಫೈನಲ್ ಲುಕ್ ನ ವೇಟ್ ಮಾಡಿ ಹೇಗೆಲ್ಲ ಕಾಣುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಈ ತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನ ಮೇಲ್ಗಡೆ ಸೆಕೆಂಡ್ ಟೈರ್ ಕೇಕ್ ನಾನು ಕುಂದಿರ್ಸಿದೆ. ಐ ವಾಸ್ ಸೋ ಸ್ಕೇರ್ಡ್, ಇದು ನನಗೆ ಕರೆಕ್ಟ್ ಆಗಿ ಬರ್ತಾ ಇದ್ದಿದ್ದಿಲ್ಲ, ಬಟ್ ಫೈನಲಿ ನಾನು ಅಸೆಂಬಲ್ ಮಾಡಿದೆ ಈ ತರ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಫುಡ್ ಪ್ರಿಪ್ರೇಷನ್ ನ ಮಾಡ್ಕೊಂಡೆ. ಬೆಳಗ್ಗೆನೆ ಎಲ್ಲ ನಾನು ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಮೇನ್ ಕೋರ್ಸ್ ಬಂದ್ಬಿಟ್ಟು ಪಲಾವ್ ನ ಇಟ್ಕೊಂಡಿದ್ದೆ. ಪಲಾವ್ ಮತ್ತೆ ರಾಯ್ತಾ ಅದರ ಜೊತೆ, ಹಾಗೆ ಇನ್ನೊಂದು ಮೇನ್ ಕೋರ್ಸ್ ಬಂದ್ಬಿಟ್ಟು ಪಾಸ್ತಾ ಕೂಡ ಮಾಡಿದ್ದೆ ಮಕ್ಕಳಿಗೆ ಅಂತ. ಸೊ ನಾನು 10 ಮೆಂಬರ್ಸಿಗೆ ಕುಕ್ ಮಾಡ್ತಾ ಇದ್ದೆ ಮೇನ್ಲಿ. ವಿತೌಟ್ ನನಗೆ ಮತ್ತೆ ನನ್ನ ಹಸ್ಬೆಂಡಿಗೆ ಬಿಟ್ಬಿಟ್ಟು 10 ಮೆಂಬರ್ಸ್ನ ಕುಕ್ ಮಾಡ್ತಿದ್ದೆ. ಹಾಗೆ 5 to 6 ಮೆಂಬರ್ಸ್ ಕಿಡ್ಸ್ ಆಗಿದ್ರು. ಸೊ ಇವ್ರಿಗೆಲ್ಲ ಪಾಸ್ತಾ ಕೂಡ ಮಾಡಿದ್ದೆ. ನನಗೆ ಐ ವಾಸ್ ನಾಟ್ ಸೋ ಶ್ಯೂರ್ ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ರೈಸ್ ಮಾಡಬೇಕು ಅಂತ. ನಾನು 2 ಪ್ಯಾನ್ ಸೊ ಫಸ್ಟ್ ಕುಕಿಂಗ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಮೇನ್ ಕೋರ್ಸ್ ಅಲ್ಲಿ ಪಾಸ್ತಾನ ಫಸ್ಟ್ ಮಾಡಿಬಿಟ್ಟು ಇಟ್ಕೊಂಡೆ. ಸೊ ಪಾಸ್ತಾಗೆ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಮೇನ್ ಆಗಿ ಬಂದ್ಬಿಟ್ಟು ಆನಿಯನ್ ಮತ್ತೆ ಗಾರ್ಲಿಕ್ ನ ಹಾಕಿದ್ದೆ ಸ್ವಲ್ಪ. ಹಾಗೆ ನಾನು ಅಂಗಡಿಯಿಂದಾನೇ 2 ಪ್ಯೂರೆ ಬಾಟಲ್ ತಗೊಂಡ್ಬಂದಿದ್ದೆ. ಒಂದು ಟೊಮೆಟೊ ಪ್ಯೂರೆ, ಹಾಗೆ ಒಂದು ಪೆಸ್ಟೋ ಪಾಪ್ರಿಕಾ ಚೀಸ್ ಕ್ರೀಮ್ ನ ಹಾಕಿದ್ದೆ. ಸೊ ಇಟ್ ವಾಸ್ ಟೇಸ್ಟೆಡ್ ವೆರಿ ವೆರಿ ಡಿಲಿಷಿಯಸ್, ಹಾಗೆ ವೆರಿ ಟೇಸ್ಟಿ ಕೂಡ ಆಗಿತ್ತು. ಸೊ ಹೇಗೆಲ್ಲ ಇರುತ್ತೆ ಅನ್ನೋದು ಕೂಡ ನೋಡ್ತಿರಂತೆ. ಪಾಸ್ತಾ ಕ್ವಾಂಟಿಟಿ ಬಂದ್ಬಿಟ್ಟು ನಾನು ಒಂದು 500 ಗ್ರಾಮ್ ಇನ್ ಪಾಸ್ತಾ ಪ್ಯಾಕೆಟ್ ನ ಯೂಸ್ ಮಾಡಿದ್ದೆ. ಸೊ ಫುಲ್ 500 ಗ್ರಾಮ್ ಪಾಸ್ತಾನ ನಾನು ಯೂಸ್ ಮಾಡಿದ್ದೆ. ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಒಂದು 10 ಮೆಂಬರ್ಸಿಗೂ ಕೂಡ ಕರೆಕ್ಟ್ ಆಗಿ ಸಫಿಶಿಯೆಂಟ್ ಆಗಿ ಪಾಸ್ತಾ ಆಗಿತ್ತು. ಹಾಗೆ ನಾನು ಮೇಲ್ಗಡೆ ಸ್ವಲ್ಪ ಚೀಸ್ ಸ್ಲೈಸ್ ಕೂಡ ಹಾಕಿದ್ದೆ ಡೆಕೋರೇಷನ್ಗೆ. ಸೊ ಒಂದ್ ಸ್ವಲ್ಪ ಚೀಸ್ ಹಾಕಿದ್ರೆ ಕೂಡ ಚೀಸಿ ಆಗಿ ಟೇಸ್ಟ್ ಬಹಳನೇ ಡಿಲಿಷಿಯಸ್ ಅನ್ಸುತ್ತೆ ಅಂತ ಚೀಸ್ ಕೂಡ ಹಾಕಿದ್ದೆ. ಆಮೇಲೆ ಹಾಗೆ ಮೇನ್ ಕೋರ್ಸ್ ಅಲ್ಲಿ ನಾನು ಪಲಾವ್ 2 ಕಡಾಯಲ್ಲಿ ನಾನು ರೈಸ್ ಮಾಡ್ತಾ ಇದ್ದೆ. ಸೊ ನನಗೂ ಕೂಡ ಕ್ವಾಂಟಿಟಿ ಎಷ್ಟಾಗುತ್ತೆ ಅನ್ನೋದಕ್ಕೂ ಕೂಡ ಗೊತ್ತಿದ್ದಿದ್ದಿಲ್ಲ, ಎಷ್ಟು ಜನಗೆ ಎಷ್ಟು ಮಾಡಬೇಕು ಅಂತ. ಫಸ್ಟ್ ಟೈಮ್ ನಾನು ಈ ತರ ಒಂದು 10 ಮೆಂಬರ್ಸಿಗೆ ಕುಕ್ ಮಾಡಿದ್ದು. ಸೊ ಹಾಗಾಗಿ ನಾನು ನನ್ನ ಅಂದಾಜ್ ಮೇಲೆ ಎಲ್ಲಾನು ನಾನು ಅಡುಗೆ ಮಾಡ್ಕೊಂಡಿದ್ದು. ಸೊ ಎಲ್ಲ ವೆಜಿಟೇಬಲ್ಸ್ ಕೂಡ ಫಸ್ಟ್ಗೆ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಈಸಿ ಆಯಿತು, ಎಲ್ಲಾನು ಈಸಿಯಾಗಿ ಕುಕ್ ಮಾಡೋದಕ್ಕೂ ಕೂಡ ಬೇಗನೆ ಆಗುತ್ತೆ, ಬೇಗನೆ ಚಾಪ್ ಮಾಡಿ ಇಟ್ಕೊಂಡ್ರೆ. ಸೊ ನನ್ನ ಪಲಾವ್ ಬಂದ್ಬಿಟ್ಟು ಬೀನ್ಸ್, ಕ್ಯಾರೆಟ್, ಆನಿಯನ್, ಹಾಗೆ ಮತ್ತೆ ಗರಂ ಮಸಾಲ ಎಲ್ಲ ಕೂಡ ಹಾಕೊಂಡಿದ್ದೆ. ಹಾಗೆ ಬಟಾಣಿ ಮತ್ತೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡಿದ್ದೆ. ಸೊ ಇಟ್ ವಾಸ್ ಟೇಸ್ಟೆಡ್ ವೆರಿ ನೈಸ್ ಆ್ಯಂಡ್ ಡಿಲಿಷಿಯಸ್. ಸೊ ಎಲ್ಲರಿಗೂ ಕೂಡ ಭಾಳನೇ ಇಷ್ಟ ಆಯಿತು ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ. ಸೊ ಕೊನೆ ತನಕ ನೋಡಿ ಹೇಗೆಲ್ಲ ಇದೆ, ಮತ್ತೆ ಇನ್ನೂ ಪ್ರಿಪ್ರೇಷನ್ ಇನ್ನೂ ಇದೆ ಅಂತ ಹೇಳ್ತೀನಿ ನಿಮಗೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಇಟ್ ವಾಸ್ ಲುಕಿಂಗ್ ಲೈಕ್ ಬಿರಿಯಾನಿ ಆಗಿತ್ತು, ವೆಜಿಟೇಬಲ್ ಬಿರಿಯಾನಿ. ನಾನು ಫ್ಲೇವರ್ಗೆ ಪುದೀನ ಕೂಡ ಯೂಸ್ ಮಾಡಿದ್ದೆ, ಮಿಂಟ್ ಲೀವ್ಸ್. ಸೊ ಅದರಿಂದ ಫ್ಲೇವರ್ ಬಿಟ್ಕೊಂಡಿತ್ತು. ಇಟ್ ವಾಸ್ ಟೇಸ್ಟೆಡ್ ವೆರಿ ನೈಸ್. ಪಲಾವ್ಗೆ ಯಾವಾಗೂ ನಾವು ಪುದೀನ ಮತ್ತು ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆ ಮತ್ತೊಂದು ಐಟಮ್ ಮೇನ್ ಬಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿದ್ದೆ. ಇಟ್ ವಾಸ್ ಟೇಸ್ಟೆಡ್ ವೆರಿ ವೆರಿ ಡಿಲಿಷಿಯಸ್. ಎಲ್ಲರಿಗೂ ಭಾಳನೇ ಇಷ್ಟ ಆಯಿತು. ಪರ್ಫೆಕ್ಷನ್ ಆಗಿ ಬಂದಿತ್ತು ಜಾಮೂನು. ಹೇಗೆ ಅನಿಸ್ತಾ ಇದೆ?
ಹೊರಗಡೆ ಇದೆ ಎಲ್ಲ ಪ್ರಿಪ್ರೇಷನ್ ನನ್ನ ಹಸ್ಬೆಂಡೇ ಮಾಡ್ತಿದ್ದಿದ್ದು ಡೆಕೋರೇಷನ್. ಏನು ಜಾಸ್ತಿ ಡೆಕೋರೇಷನ್ ಇದ್ದಿಲ್ಲ, ಜಸ್ಟ್ ಮೇನ್ ಥೀಮ್ ನಾನು ಬ್ಯಾನರ್ ಮತ್ತೆ ಫೈರ್ ಇಂಜಿನ್ ಬಲೂನ್ಸ್ ಎಲ್ಲ ತರಿಸಿದ್ದೆ. ಸೊ ಅದನ್ನೇ ನಾವು ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡ್ವಿ ಮನೆಗೆ. ಸೊ ಮಕ್ಕಳಂದ್ಮೇಲೆ ಬಲೂನ್ಸ್, ದೇ ಆರ್ ಸೋ ಕ್ರೇಜಿ ಅಬೌಟ್ ಪ್ಲೇಯಿಂಗ್ ವಿತ್ ಬಲೂನ್. ಫೈನಲ್ ಸ್ಟಾರ್ಟರ್ಸ್ ಬಂದ್ಬಿಟ್ಟು ನಾನು ಸೂಪರ್ ಮಾರ್ಕೆಟ್ ಇಂದ ಫ್ರೂಲಿಂಗ್ಸ್ ಮತ್ತೆ ವೆಜಿಟೇಬಲ್ ನಗೆಟ್ಸ್, ಚಿಲ್ಲಿ ಚೀಸ್ ನಗೆಟ್ಸ್ ನ ತಂದಿದ್ದೆ. ಇದು ಬಂದ್ಬಿಟ್ಟು ನನ್ನ ವ್ಲಾಗ್ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸೆಲೆಬ್ರೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.